ಇವತ್ತು ಕುಣಿಗಲ್ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಸ್ವರ ಸೌರಭ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಭಾರತ ಭೀಮಸೇನೆಯ ರಾಜ್ಯ ಉಸ್ತುವಾರಿ ಅಧ್ಯಕ್ಷರಾದಂಥ ನರಸಿಂಹಪ್ಪನವರ ಸಮ್ಮುಖದಲ್ಲಿ ಮುಖ್ಯವಾಗಿ ಡೂ ಆರ್ ಡೈ ನ್ಯೂಸ್ಗೆ ಸ್ವಾಗತ. ನಾನು ಜಾವೀದ್ ಮನಿಯಾರ್, ಭಾರತ ಭೀಮಸೇನೆ ಜಿಲ್ಲಾ ಅಧ್ಯಕ್ಷರು ಮತ್ತು ಮನಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಸಂಪಾದಕ ಅಧ್ಯಕ್ಷರು. ಇಲ್ಲೊಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಯಾರು ಮಾತಾಡ್ತಾರೋ ಅವ್ರು ಕೊಡಲ್ಲ ಬಿಡ ಕುತ್ಕೊಂಡು. फोटो कर ಇವತ್ತು ಕುಣಿಗಲ್ ತಾಲೂಕಿನ ಸರ್ಕಾರಿ ಶಾಲೆಯಲ್ಲಿ ಸ್ವರ ಸೌರಭ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಭಾರತ ಭೀಮಸೇನೆಯ ರಾಜ್ಯ ಉಸ್ತುವಾರಿ ಅಧ್ಯಕ್ಷರಾದಂಥ ನರಸಿಂಹಪ್ಪನವರ ಸಮ್ಮುಖದಲ್ಲಿ ಮುಖ್ಯವಾಗಿ ಬೇಕಾದದ್ದು ವಿದ್ಯಾಭ್ಯಾಸಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ನೋಟ್ಬುಕ್ ವಿತರಣೆಯನ್ನು ಮಾಡೋ ಕಾರ್ಯಕ್ರಮವನ್ನು ನಾನು ಕೂಡ ಭಾಗಿಯಾಗಿ ಕರೆದಿದ್ದಾರೆ. ನಾವು ಕೂಡ 8 ಜನ ವಿದ್ಯಾರ್ಥಿಗಳನ್ನು ನಮ್ಮ ಸಂಘಟನೆಯನ್ನು ಕೂಡ ಓದಿಸ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನಾವು ಕೂಡ ಈಡೇರಿಸಬೇಕು ಅಂತ ಹೇಳಿ ವಿದ್ಯಾಭ್ಯಾಸಕ್ಕೆ ಒತ್ತನ್ನು ಕೊಟ್ಟು ಸಂಘಟನೆಯನ್ನು ಕಟ್ಟಿರುವಂಥದ್ದು. ನಾವೆಲ್ಲರೂ ಕೂಡ ಖುಷಿ ಆಗ್ತಿದೆ. ಇವತ್ತು ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ, ಸರ್ಕಾರಿ ಶಾಲೆಯಲ್ಲಿ 600ಕ್ಕೂ ಹೆಚ್ಚು ಹುಡುಗರು ಓದ್ತಾ ಇರೋದು ನಿಜ ತುಂಬಾ ಖುಷಿ ಆಗ್ತಿದೆ ನಮ್ಮದು. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ಎಲ್ಲರೂ ಕೂಡ ಸರ್ಕಾರಿ ಶಾಲೆಯನ್ನು ಬಿಟ್ಟು ಖಾಸಗಿ ಶಾಲೆಗೆ ಎಲ್ಲ ತಂದೆ ತಾಯಿಗಳು ಪಾಪ ಸೇರಿಸಿದ್ದಾರೆ. ಮತ್ತೆ ತಿರುಗಿ ಅದೇ ಗೌರ್ಮೆಂಟ್ ಸ್ಕೂಲ್ ಅದಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರಿಗೂ ಒಂದು ಒಳ್ಳೆ ಮಾತನ್ನ ಹೇಳ್ತೀನಿ, ಯಾರೂ ಕೂಡ ಖಾಸಗಿ ಶಾಲೆ ನಿಮ್ಗೆ ಏನು ಸಿಗ್ತದೆ ಅಂತ ಹೋಗ್ಬೇಡಿ. ಅಲ್ಲಿ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸವನ್ನ ನೈಟ್ ದಿಕ್ಕದಲ್ಲಿ ಓದಂತವರು, ಎಷ್ಟೋ ಕಷ್ಟಗಳನ್ನ ಅನುಭವಿಸ್ಕೊಂಡು ಇವತ್ತು PhD ಪಡ್ಕೊಂಡಿರೋಂಥವ್ರು. ಅವ್ರು ಏನು ಖಾಸಗಿ ಶಾಲೆಯಲ್ಲಿ ಓದಿ PhD ಪಡ್ಕೊಂಡಿಲ್ಲ, ಗೌರ್ಮೆಂಟ್ ಶಾಲೆಯಲ್ಲಿ ಓದಿ PhD ಪಡ್ಕೊಂಡು ತಾವು ಕೂಡ ಒಂದಲ್ಲ ಒಂದು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಒಬ್ರು ಆ ಮಟ್ಟಕ್ಕೆ ಬರ್ತಿರೋದನ್ನು ಕೂಡ ನಾನು ಕೂಡ ಭಾವಿಸಿರ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಬುದ್ಧ, ಬಸವ, ಅಂಬೇಡ್ಕರ್ ಆಶೀರ್ವಾದ ಸದಾ ನಿಮ್ಮೆಲ್ಲರಿಗೆ ಅಂತ ನಾನು ಕೂಡ ಭಾವಿಸ್ತೀನಿ.